ಈ ಹಣ್ಣು ನೀವ್ ಯಾರಾದ್ರೂ ತಿಂದಿದ್ರೆ ಕಮೆಂಟ್ ಮಾಡಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದೇಳ್ದೆ ಒತ್ತಿನ ತೋಟದ ಹತ್ರ ಕೂಡ ಹೋಗಿದ್ದೆ. ಬರ್ಬೇಕಾದಾಗ ಎಣ್ಣುಗಳು ಕೂಡ ತಿಂದೆ, ಹಂಗೆ ಎಳ್ನೀರು ಒಂದೆರಡು ಕೂಡ ಕಿತ್ಕೊಂಡ್ರೆ ಹಾಲೋಟಾಗಿ ಎಳ್ನೀರು ಕುಡಿದ್ರೆ ಒಳ್ಳೇದಂತಂದ್ರು. ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಳ್ನೀರು ಕೂಡ ಕಿತ್ಕೊಂಡು ಈ ಕಡೆ ತಿರ್ಗಿ ನೋಡಿದ್ರೆ ಹಸುಕ ಹುಲ್ಲು ಕೂಡ ಇರಲ್ಲ. ನಮ್ಮ ಕಾಡು ಪಾಪನ ಈ ಕಡೆ ಹುಲ್ಲು ಕೂಡ ಕೊಯ್ತಾ ಇದ್ದೆ. ನೋಡಿದ್ರೆ 7 ಗಂಟೆ ಕೂಡ ಆಗಿತ್ತು. ನಮ್ಮ ತಾತನ ಗೇಟ್ ಒಳಗೆ ಹೊಡೆದ್ಬಿಟ್ಟೈತೆ. ಬಾರ ಉಲ್ಟಾ ತಿರ್ಸ್ಬಿಟ್ಟಿದ್ನಿ ಗೇಟ್ ಒಳಗೆ ಅಂತ ಕೂಡ ಹೇಳಿ ಪೈಪ್ಗಳು ಕೂಡ ಹೊಡೆದಾಕಿ ಅದಕ್ಕೆ ಏನೇನು ಬೇಕೋ ಮೆಟೀರಿಯಲ್ಸ್ ಎಲ್ಲ ಕೂಡ ತಂದಿದ್ನು. ನಂಗೆ ಸ್ವಲ್ಪ ಅನುಭವ ಜಾಸ್ತಿ ಅಲ್ಲ, ಅದಕ್ಕೋಸ್ಕರ ನನ್ನೇ ಕೂಡ ಕರ್ಸಿ ಅದಕ್ಕೆ ಕ್ಲೀನಾಗಿ ಜೈಂಟ್ಗಳು ಕೂಡ ಹಾಕ್ಬೇಕಾಯ್ತು. ಕರೆಂಟ್ 11 ಗಂಟೆಗೆ ಬರ್ತೈತೆ, ಬೇಗ ಹಾಕಂತ ಕೂಡ ಹೇಳಿದ್ನು. ಮಾಮೂಲಿ ಜೈಂಟ್ಗಳು ಹಾಕೋದು ಈಸಿನೇ, ಬಟ್ ಡಿಪ್ಪು ಸೆಕ್ಷನ್ಗಳು ಮಾಡ್ತಿಲ್ಲ. ಇದಕ್ಕೆ ಜೈಂಟ್ಗಳು ಹಾಕೋದು ಬಾರಿ ಹುಷಾರ ಕೂಡ ಹಾಕ್ಬೇಕು. ಸ್ವಲ್ಪ ಏನ್ ಮಾಡಿದೆ ತ್ಯಾಮರ್ ಹೊತ್ತೈತೆ, ಅದಕ್ಕೋಸ್ಕರ ಹುಷಾರಾಗಿ ನಾನು ಕೂಡ ಜೈಂಟ್ಗಳು ಕೂಡ ಹಾಕಿ ಫೈನಲಿ ಈ ತರ ಕೂಡ ಇಟ್ಟಿದ್ದೆ. ಅದೇ ತರ ಒಂದು ಕಲರ್ ಕೂಡ ನೋಡೋಗಿತ್ತು. ಇಲ್ಲಿ ಜೈಂಟ್ ಕೂಡ ಹಾಕೊಂಡು ಅದೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ಹೋಂಡಾ ಸ್ಟೇಡಿಯಂ ನಮ್ಮ ಮಾಲೂರ್ ಹತ್ರ. ನಾನು ಹೋಗೋ ಫಸ್ಟ್ಗೆ ಸುನಿಲ್ ನಂಜೇಗೌಡರು ಕೂಡ ಬಂದಿದ್ರು. ಅದೇ ತರ ಇದೇ ತಿಂಗಳು 15ನೇ ತಾರೀಕು ಮಹಾಶಿವರೋತ್ಸವ ಕೂಡ ಮಾಡ್ತಾವ್ರೆ ನಮ್ಮ ಮಾಲೂರಲ್ಲಿ ಅದ್ದೂರಾಗಿ. ಅದಕ್ಕೆ ಏನೇನ್ ಬೇಕೋ ಅಂತ ಏರ್ಪಾಡು ಕೂಡ ಮಾಡ್ತಾವ್ರೆ. ನನಗೂ ಕೂಡ ಪ್ರೋಗ್ರಾಮ್ ಯಾವ ತರ ಇರುತ್ತೆ ಅಂತ ಫೋನಲ್ಲಿ ಕೂಡ ತೋರಿಸ್ತು. ನನ್ಗನ್ಸಿದ್ ಇಷ್ಟ ಫೋನಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಬಂದ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಕೂಡ ಅನಿಸ್ತು. ಅದೇ ತರ ಈ ಫಂಕ್ಷನ್ ಯಾರ್ಯಾರಪ್ಪ ಬರ್ತಾರೋ ಅಂತಂದ್ರೆ ರಾಧಾಕೃಷ್ಣನ್ ಸರ್ ಸಿಂಗರ್, ಅದೇ ತರ ಶ್ರೀಮತಿ ಹಾನ್ಯ ಭಟ್ಟವರು ಕೂಡ ಬರ್ತಾವ್ರೆ. ಅದೇ ತರ ತುಂಬಾ ಕಲಾವಿದರು ಕೂಡ ಬರ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಇದೇ ತಿಂಗಳು 15ನೇ ತಾರೀಕು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ಗಂಟ ಫಂಕ್ಷನ್ ಕೂಡ ನಡೀತೈತೆ. ಎಲ್ಲಪ್ಪ ಅಂತಂದ್ರೆ ನಮ್ಮ ಮಾಲೂರು ಹೋಂಡಾ ಸ್ಟೇಡಿಯಂದಲ್ಲಿ. ಮೈನ್ ವಿಚಾರ ಏನಪ್ಪಾ ಅಂತಂದ್ರೆ ಶಿವನಿಗೆ ಗಂಗಾ ಆರತಿ ಕೂಡ ಇರ್ತೈತೆ. ಈ ಫಂಕ್ಷನ್ ನಡೆಸ್ಕೊಡಕ್ಕೆ ಕಾರಣ ನಮ್ಮ ಮಾಲೂರು MLA ನಂಜೇಗೌಡರು ಸಣ್ಣಪ್ಪ ಸುನಿಲ್ ನಂಜೇಗೌಡರು ಕೂಡ ಸೇರಿ ಮಾಡ್ತಾ ಇರೋದು. 15ನೇ ತಾರೀಕು ಅಂದ್ರೆ ಭಾನುವಾರ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ಗಂಟ ಕೂಡ ಫಂಕ್ಷನ್ ಕೂಡ ನಡೀತಾ ಇರ್ತದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬನ್ನಿ, ದೇವರ ಆಶೀರ್ವಾದ ಕೂಡ ಪಡ್ಕೊಳ್ಳಿ. ಅದೇ ತರ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಕತೆ ಇಷ್ಟು. 15ನೇ ತಾರೀಕು ಸಂಜೆ ಸಿಗ್ತೀನಿ ಫಂಕ್ಷನ್ ಅಲ್ಲಿ. ನೆಕ್ಸ್ಟ್